ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಸಂಸತ್ತಲ್ಲಿ ಸಂಭವಿಸಿದಂಥ ಭದ್ರತಾ ಲೋಪದ ಬಗ್ಗೆ ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಒಂದೆಡೆ ತನಿಖೆ ಆಗ್ತಾ ಇದ್ರೆ, ಮತ್ತೊಂದೆಡೆ ರಾಜಕೀಯ ಜಟಾಪಟಿಯೂ ಕೂಡ ಜೋರಾಗ್ತಾ ಇದೆ. ರಾಜಕೀಯ ಜಟಾಪಟಿ ಬಿಜೆಪಿಯನ್ನ ಕಟಕಟಿಯಲ್ಲಿ ನಿಲ್ಲಿಸಿ ವಿಪಕ್ಷಗಳು ಪ್ರಶ್ನೆ ಕೇಳ್ತಾ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ಹೊಣೆ ಹೊರಬೇಕಾದವರು ಯಾರು ಅನ್ನೋದು ವಿಪಕ್ಷಗಳು ಕೇಳ್ತಾ ಇರುವಂಥ ಪ್ರಶ್ನೆ. ಇದರ ಮಧ್ಯೆ ಆಡಳಿತ ಪಕ್ಷ ಬಿಜೆಪಿ ಸಮರ್ಥಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ತನಿಖೆ ಸಾಗ್ತಾನೆ ಇದೆ. ತನಿಖೆಯ ಸಂದರ್ಭದಲ್ಲಿ ಒಂದಿಷ್ಟು ಆಘಾತಕಾರಿ ವಿಚಾರಗಳು ಕೂಡ ಬಯಲಾಗ್ತಾ ಇದ್ದಾವೆ. ತನಿಖೆ ಮತ್ತು ರಾಜಕಾರಣ ಇದೆಲ್ಲದರ ಡೀಟೇಲ್ ಅನ್ನ ನಿಮ್ಮ ಮುಂದೆ ಒಂದೊಂದಾಗಿ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮೊದಲನೇದಾಗಿ ಒಂದು ಕಡೆ ತನಿಖೆ, ಮತ್ತೊಂದು ಕಡೆ ರಾಜಕೀಯ ಜಟಾಪಟಿ. ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಒಂದಿಷ್ಟು ಭಯಾನಕ ಸತ್ಯಗಳು ಬಹಿರಂಗವಾಗ್ತಾ ಇದ್ದಾವೆ. ಇವತ್ತು ಕೇಸಿಗೆ ಸಂಬಂಧಿಸಿದಂತೆ 6ನೇ ಆರೋಪಿ ಪೊಲೀಸರಿಗೆ ಶರಣಾಗಿದ್ದಾನೆ. ಮಾಸ್ಟರ್ ಮೈಂಡ್ ಲಲಿತ್ ಜಾನ ಸಹಚರ ಮಹೇಶ್ ಅರೆಸ್ಟ್ ಆಗಿದ್ದಾನೆ. ಇತ್ತ ಕರ್ನಾಟಕದಲ್ಲೂ ಕೂಡ ಒಬ್ಬ ಆರೋಪಿ ಕರ್ನಾಟಕದವನಾಗಿರೋದ್ರಿಂದ ಆತನ ಮೂಲ ಕೆದಕುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ. ಮನೋರಂಜನ್ನ ಮೂಲ ಏನು, ಯಾರ್ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದ, ಏನು ಆತನ ಸಂಪರ್ಕಗಳು, ಏನು ಆತನ ಸಂಬಂಧಗಳು, ಜೊತೆಗೆ ಆತನ ಆಕ್ಟಿವಿಟೀಸ್ ಏನಿತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ. ಒಂದಿಷ್ಟು ತನಿಖೆಗಳು ಕೂಡ ನಡೀತಾ ಇದೆ. ಒಟ್ಟು ಈ ಕೇಸ್ನಲ್ಲಿ 6 ಮಂದಿ ಆರೋಪಿಗಳು ಅರೆಸ್ಟ್ ಆದಂತಾಯಿತು. 4 ಜನ ನೇರವಾಗಿ ಇನ್ವಾಲ್ವ್ ಆದವರು, ಅಂದರೆ ಈ ಸ್ಮೋಕ್ ಬಾಂಬ್ ಎಸೆದವರು ಮತ್ತು ಸಂಸತ್ ಭವನದ ಹೊರಗೆ ಘೋಷಣೆ ಕೂಗಿದವರು, ಮತ್ತೊಬ್ಬ ಲಲಿತ್ ಜಾ, ಜೊತೆಗೊಬ್ಬ ಮಹೇಶ್ ಇವತ್ತು ಅರೆಸ್ಟ್ ಆಗಿರೋದು. ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಈ ಮಹೇಶನ್ನ 15 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ತನಿಖೆಯ ಉದ್ದೇಶಕ್ಕಾಗಿ ಕಸ್ಟಡಿ ಕೇಳಿದ್ರು ಪೊಲೀಸರು. ಆತನನ್ನ ಕಸ್ಟಡಿ ಕೊಡಲಾಗಿದೆ. ಪೊಲೀಸ್ ಕಸ್ಟಡಿ 15 ದಿನ, ಅಂದ್ರೆ ವಿಚಾರಣೆಯ ಸಲುವಾಗಿ ಆತನನ್ನ 15 ದಿನ ಕಸ್ಟಡಿಗೆ ಕೊಡಲಾಗಿದೆ ಅನ್ನೋ ಡೀಟೇಲ್ ಕೂಡ ಈಗ ಲಭ್ಯ ಆಗ್ತಾ ಇರೋದು. ಒಂದು ಕಡೆ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ಘಟನೆಗೆ ರಾಹುಲ್ ಗಾಂಧಿ ಹೊಸ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಆ ವ್ಯಾಖ್ಯಾನ ಯಾವುದು ಅಂತಂದ್ರೆ, ಈ ಘಟನೆಗೆ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಕಾರಣ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆ ಮತ್ತು ನಿರುದ್ಯೋಗದಿಂದಲೇ ಈ ಘಟನೆ ಸಂಭವಿಸಿದೆ ಅನ್ನೋದು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತ ವಿಶ್ಲೇಷಣೆ. ಮೋದಿ ಸರ್ಕಾರವನ್ನ ಟೀಕಿಸೋದಕ್ಕೆ ಈ ದಾಳಿಯನ್ನ ಅಸ್ತ್ರವಾಗಿ ಬಳಸಿರೋದು ಕಾಣ್ತಾ ಇದೆ ರಾಹುಲ್ ಗಾಂಧಿ. ಇದರ ಮಧ್ಯೆ ಭಯೋತ್ಪಾದಕ ಕೃತ್ಯಕ್ಕೆ ಲಘು ದಾಟಿಯ ಸಮರ್ಥನೆಯನ್ನ ಕೊಡ್ತಿದ್ದಾರಾ ರಾಹುಲ್ ಗಾಂಧಿ ಅನ್ನುವಂಥ ಪ್ರಶ್ನೆ. ಇದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಭಯೋತ್ಪಾದಕ ಕೃತ್ಯ ಅಂತಾನೆ ಇದನ್ನ ಕನ್ಸಿಡರ್ ಮಾಡಬೇಕು. ಯಾಕಂತಂದ್ರೆ UAPA ಅಡಿಯಲ್ಲಿ ಕೇಸು ದಾಖಲಾಗಿ ತನಿಖೆ ನಡೀತಾ ಇದೆ. ಜೊತೆಗೆ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಯಲಾಗುವಂತ ಸಂಸತ್ನ ಮೇಲೆ ಅಟ್ಯಾಕ್ ಮಾಡಿರೋದು ಇದು. ಆ ಕಾರಣಕ್ಕಾಗಿ ಇದು ಭಯೋತ್ಪಾದಕ ಕೃತ್ಯ. ಭಯೋತ್ಪಾದಕ ಕೃತ್ಯವನ್ನ ಲಘು ದಾಟಿಯಲ್ಲಿ ವಿಶ್ಲೇಷಣೆ ಮಾಡಿದ್ರ ರಾಹುಲ್ ಗಾಂಧಿ ಅನ್ನೋ ಪ್ರಶ್ನೆ. ರಾಹುಲ್ ಗಾಂಧಿ ಮಾತನಾಡಿದ್ದನ್ನ ಒಮ್ಮೆ ನೋಡೋಣ. सुरक्षा ब्रीच हुई है, वो है, बट क्यों हुई? जो देश में सबसे बड़ा मुद्दा है, बेरोजगारी का मुद्दा, जो पूरे देश में उबल रहा है, मोदी जी की पॉलिसीज के कारण हिंदुस्तान के युवाओं को रोजगार नहीं मिल रहा है. तो ब्रीच जरूर हुई है, बट इसके पीछे कारण बेरोजगारी है और महंगाई है. धन्यवाद. ಇದು ರಾಹುಲ್ ಗಾಂಧಿ ಅವರು ಕೊಡ್ತಾ ಇರುವಂತ ವ್ಯಾಖ್ಯಾನ. ಮೆಹಂಗಾಯಿ ಮತ್ತು ಬೇರೋಜ್ಗಾರಿ ಅಂದ್ರೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ನನಗೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ರೈಸ್ ಆಗುತ್ತೆ. ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ ನಾವು ತರ್ಕಕ್ಕಾಗಿ, ವಾದಕ್ಕಾಗಿ ಒಪ್ಕೊಳ್ಳೋಣ. ಇಲ್ಲಿ ಒಂದು ಪ್ರಶ್ನೆ. ಕರ್ನಾಟಕದ ಮನೋರಂಜನ್ ಆರೋಪಿ, ಆತ ಓದಿರೋದು ಇಂಜಿನಿಯರಿಂಗು 2 ವರ್ಷ, ಅಂದ್ರೆ ಇಂಜಿನಿಯರಿಂಗ್ ಕಾಲೇಜು ಡ್ರಾಪ್ ಔಟ್. ಈತ ನಿರುದ್ಯೋಗದ ಕಾರಣಕ್ಕಾಗಿ ಅಲ್ಲಿ ಈ ರೀತಿ ಮಾಡಿದ ಅಂತಾದ್ರೆ, ಇಂಜಿನಿಯರಿಂಗ್ 2 ವರ್ಷ ಓದ್ದವನನ್ನ ಏನೋ ಇಸ್ರೋದಲ್ಲಿ ಕೆಲಸ ಕೊಡೋದಕ್ಕಾಗತ್ತಾ, HAL ಅಲ್ಲಿ ಕೆಲಸ ಕೊಡೋದಕ್ಕಾಗತ್ತಾ? ಫಸ್ಟ್ ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಇನ್ನೊಬ್ಬ ಓದಿರೋದು ಸೆಕೆಂಡ್ PUC ಓದಿರೋನು ಅಲ್ಲಿ ಜಂಪ್ ಮಾಡ್ತಿದ್ದಾನೆ ನೋಡಿ, ಆತನೇ ಸಾಗರ್ ಶರ್ಮಾ. ಓದಿರೋ ಸೆಕೆಂಡ್ PUCಗೆ ಈತನನ್ನೇನೋ ಇಸ್ರೋದ ಚೇರ್ಮನ್ ಮಾಡಬೇಕಾ?
ಅಥವಾ ರಾಜ್ಯಪಾಲರನ್ನಾಗಿ ಮಾಡಬೇಕಾ? ಏನು ಮಾಡಬೇಕಿತ್ತು? ನಿರುದ್ಯೋಗ ಕಾರಣಕ್ಕಾಗಿ ಈ ಕೃತ್ಯ ಎಸಗಿದ್ದಾರೆ ಅನ್ನುವಂಥ ಸಮರ್ಥನೆ ಇದೆಯಲ್ಲ, ಇದು ದರಿದ್ರ ಸಮರ್ಥನೆ. ಇದು ಯಾಕೆ ಅಂತಂದ್ರೆ ಬಡತನದಿಂದ ಭಯೋತ್ಪಾದಕರಾಗ್ತಿದ್ದಾರೆ ಅಂತ ಹೇಳ್ದಂಗೆ ಆಯ್ತಿದ್ದು. ಹಿಂದೊಂದು ಕೆಟ್ಟ ಚಾಳಿ ಇತ್ತು. ಭಯೋತ್ಪಾದಕರು ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅಯ್ಯೋ ಅವರಿಗೆ ಕಿತ್ತು ತಿನ್ನೋ ಬಡತನ, ಆ ಕಾರಣಕ್ಕಾಗಿ ಅವರು ಭಯೋತ್ಪಾದಕರಾದರು ಅಂತ ಈ ಕಾಶ್ಮೀರದ ಭಯೋತ್ಪಾದಕರಿಗೆ ಒಂದಿಷ್ಟು ಜನ ತಲೆ ಕೆಟ್ಟವರು ಸಮರ್ಥನೆಯನ್ನು ಕೊಡ್ತಾ ಇದ್ರು. ಸೊ ಈ ಸಮರ್ಥನೆಯು ಕೂಡ ಹಾಗೆ ಅನಿಸ್ತಾ ಇದೆ, ಸಮರ್ಥನೆ ಅಥವಾ ಅಭಿಪ್ರಾಯ ಹಾಗೆ ಅನಿಸ್ತಾ ಇದೆ. ನಿರುದ್ಯೋಗ ಮತ್ತು ಬೆಲೆ ಏರಿಕೆ, ನಿರುದ್ಯೋಗದಿಂದ ಬಹಳ ಜನ ತತ್ತರಿಸಿದ್ದಾರೆ, ಹೌದು. ಬೆಲೆ ಏರಿಕೆಯಿಂದ ಸಾಕಷ್ಟು ಜನಕ್ಕೆ ಸಮಸ್ಯೆ ಆಗಿದೆ, ಹೌದು. ಎಲ್ಲರೂ ಹೋಗಿ ಸಂಸತ್ ಭವನಕ್ಕೆ ಈ ರೀತಿ ದಾಳಿ ಮಾಡಬೇಕು ಅಂತನ ಏನು ಅರ್ಥ ಏನು? ಎರಡನೆಯದು, ಇಡೀ ಸ್ಟೇಟ್ಮೆಂಟಲ್ಲಿ ಖಂಡನೆ ಇಲ್ಲ. ಎಲ್ಲವರು ಅದನ್ನು ಖಂಡಿಸಿದ್ರು. ನಾನು ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಿದ್ದೆ, ನೋ, ಇಲ್ಲ, ಖಂಡನೆ ಇಲ್ಲ ಘಟನೆ ಬಗ್ಗೆ. ಬದಲಾಗಿ ವ್ಯಾಖ್ಯಾನ, ವಿಶ್ಲೇಷಣೆ, ಇದಕ್ಕೆ ಇದು ಕಾರಣ ಆಗಿರಬಹುದು, ನಿರುದ್ಯೋಗ ಕಾರಣ ಆಗಿರಬಹುದು. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ಭಯೋತ್ಪಾದನೆಗೆ ಬಡತನ ಕಾರಣ ಅನ್ನೋ ವಿಶ್ಲೇಷಣೆ ಕೊಟ್ಟಂಗೆ ಆಯ್ತಿದ್ದು. ಸೊ ಎರಡನೆಯದ್ದು, ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಭಾರತದ ಸೇನೆಗೆ ಸೇರಬೇಕು ಅಂತ ಬಯಸಿದ್ದವನು, ಈ ಕೇಸಲ್ಲಿ ಸಿಕ್ಕಾಕೊಂಡವನು, ಆತ ಫೇಲ್ ಆಗಿದ್ದ ಎಕ್ಸಾಮಲ್ಲಿ. ಫೇಲ್ ಆಗಿದ್ದಂಥ ವ್ಯಕ್ತಿಗೆ ಫೇಲ್ ಆಗಿರೋದು ಆತನ ಹಣೆ ಬರಹ. ಫೇಲ್ ಆದವನಿಗೆ ಕೆಲಸ ಕೊಡಬೇಕಿತ್ತ? ಪೊಲೀಸ್ ಇಲಾಖೆಗೆ ಟ್ರೈ ಮಾಡಿದ್ದ, ಕೆಲಸ ಸಿಗಲಿಲ್ಲ, ಫೇಲ್ ಆಗಿದ್ದ, ಎಕ್ಸಾಮಲ್ಲಿ ಫೇಲ್ ಆದ. ಇಂಡಿಯನ್ ಆರ್ಮಿಗೆ ಟ್ರೈ ಮಾಡಿದ್ದ, ಆಗಲಿಲ್ಲ ಕೆಲಸ, ಫೇಲ್ ಆದವನಿಗೆ ಕೆಲಸ ಕೊಡಬೇಕಿತ್ತ? ಏನು ಅರ್ಥ ಏನಿದ್ರದ್ದು? ಇನ್ನೊಬ್ಬಾಕೆ ಕೌರ್, ಆಕೆ ಹೈಲಿ ಎಜುಕೇಟೆಡ್, ಕರೆಕ್ಟು, ತುಂಬ ಓದಿದ್ದಾರೆ, ಅವರ ಸಾಮರ್ಥ್ಯಕ್ಕೆ ತಕ್ಕಾದ ಕೆಲಸ ಸಿಕ್ಕಿಲ್ಲ ಅಂತ ನಾವು ಭಾವಿಸಿದ್ರೂ ಕೂಡ ಪ್ರತಿಭಟನೆ ಮಾಡೋದನ್ನೇ ಉದ್ಯೋಗ ಮಾಡಿಕೊಂಡಿದ್ದಂಥ ಮಹಿಳೆ. ಆ ಪ್ರತಿಭಟನೆಗೆ ಕೊಡ್ತಾ ಇದ್ದಂಥ ಕಾನ್ಸಂಟ್ರೇಷನ್ ಅನ್ನ ಕೆಲಸ ಹುಡುಕೋದಕ್ಕೆ ಕೊಡ್ತಾ ಇದ್ರೆ ಕೆಲಸ ಸಿಕ್ತಿತ್ತೇನೋ ಗೊತ್ತಿಲ್ಲ. ಇಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ ಈ ಘಟನೆಗೆ ಸಮರ್ಥನೆಯೂ ಅಲ್ಲ, ವಿವರಣೆಯೂ ಅಲ್ಲ. ಈ ಘಟನೆಯನ್ನು ಖಂಡಿಸಬೇಕು, ಬಿಕಾಸ್ ಪ್ರಜಾಪ್ರಭುತ್ವದ ದೇಗುಲದ ಮೇಲೆ ಆದಂಥ ಅಟ್ಯಾಕ್ ಇದು. ಸೊ ಈ ರೀತಿಯ ವ್ಯಾಖ್ಯಾನವನ್ನ ಯಾವ ರಾಜಕಾರಣಿ ಕೊಡೋದನ್ನ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಇನ್ನೊಂದು ವಿಚಾರ ನಾವು ಗಮನಿಸಬೇಕು, ಇದಕ್ಕೆ ತನಿಖೆಗೆ ಸಂಬಂಧಿಸಿದಂತೆ ನಾನು ಬರ್ತೀನಿ. ತನಿಖೆ ಏನಾಗ್ತಾ ಇದೆ, ತನಿಖೆಯ ಸಂದರ್ಭದಲ್ಲಿ ಏನು ಗೊತ್ತಾಗ್ತಾ ಇದೆ, ತನಿಖೆಯ ಸಂದರ್ಭದಲ್ಲಿ ಒಂದಿಷ್ಟು ಆಘಾತಕಾರಿ ವಿಚಾರಗಳು ಗೊತ್ತಾಗ್ತಾ ಇದ್ದಾವೆ. ಸ್ಮೋಕ್ ಬಾಂಬ್ ಎಸ್ದರು, ಅಲ್ಲಿ ಗದ್ದಲ ಮಾಡಿದ್ರು, ಗಲಾಟೆ ಮಾಡಿದ್ರು, ಇಷ್ಟೇನ ಅವರ ಟಾರ್ಗೆಟ್ ಆಗಿದ್ದು? ನೋ. ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಇನ್ನೊಂದು ವಿಚಾರ. ಅದು ಯಾವುದು ಅಂತಂದ್ರೆ, ಆರೋಪಿಗಳ ಟಾರ್ಗೆಟ್ ಇದ್ದಿದ್ದು ಕೇವಲ ಸ್ಮೋಕ್ ಬಾಂಬ್ ಅಥವಾ ಹೊಗೆ ಬರಿಸೋದಷ್ಟೇ ಅಲ್ಲ, ಬೆಂಕಿ ಹಚ್ಚೋದು ಅವರ ಟಾರ್ಗೆಟ್ ಆಗಿತ್ತು. ಇದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಸತ್ಯ. ಬೆಂಕಿ ಹಚ್ಚಬೇಕು ಅಂತ ಯೋಚನೆ ಮಾಡಿದ್ರು. ತನಿಖೆಯ ವೇಳೆ ಆರೋಪಿಗಳ ಖತರ್ನಾಕ್ ಪ್ಲಾನ್ ಬಯಲಾಗಿದೆ. ಬೆಂಕಿ ಹಚ್ಚಬೇಕು ಅನ್ನೋದು ಯೋಚನೆಯಾಗಿತ್ತು ಅವ್ರದ್ದು. ಸಂಸತ್ ಭವನಕ್ಕೆ ಗಮನ ಸೆಳೆಯೋದಕ್ಕೆ ಆತ್ಮಾಹುತಿಗೂ ಕೂಡ ಯೋಚನೆಯನ್ನ ಮಾಡಿದ್ರು ಅನ್ನೋ ಮಾಹಿತಿ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ತಮ್ಮ ವಿಚಾರಧಾರೆ, ತಮ್ಮ ಪ್ರಾಬ್ಲಮ್ಮು, ತಮ್ಮ ಸಮಸ್ಯೆ ಇದು ಜನರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗೋದಕ್ಕೂ ಕೂಡ ಇವರು ಯೋಚನೆಯನ್ನು ಮಾಡಿದರು. ಫೈರ್ ಜೆಲ್ಲನ್ನು ಖರೀದಿ ಮಾಡಿದರು. ಫೈರ್ ಜೆಲ್ ಅಂತಂದರೆ ಬೆಂಕಿ ಹಚ್ಚೋದಕ್ಕೆ ಬೇಕಾದಂಥ ರೀತಿಯಲ್ಲಿ ಬೆಂಕಿ ಹಚ್ಚೋ ಪ್ಲ್ಯಾನನ್ನು ಕೂಡ ಆರೋಪಿಗಳು ಮಾಡಿದರು. ಆದರೆ ಕೊನೆಯ ಕ್ಷಣದಲ್ಲಿ ಫೈರ್ ಜೆಲ್ ಕೊಂಡೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸಂಸತ್ ಭವನದ ಒಳಗೆ ಫೈರ್ ಜೆಲ್ ಕೊಂಡೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲ ಅಂತಂದರೆ ಬೆಂಕಿ ಹಚ್ಚೋ ಯೋಚನೆ ಇತ್ತು. ಘಟನೆ ನಡೆದ ನಂತರ ಮೊಬೈಲ್ ಸೇರಿ ಸಾಕ್ಷ್ಯನಾಶ ಮಾಡಿದ್ದಾನೆ ಲಲಿತ್ ಝಾ. ಈ ಕೇಸ್ನ ಪ್ರಮುಖ ಆರೋಪಿ ಲಲಿತ್ ಝಾ ಸಾಕ್ಷ್ಯನಾಶ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದ್ದಾನೆ. ಸೊ ಅಲ್ಲಿಗೆ ಆರೋಪಿಗಳು ರಾಹುಲ್ ಗಾಂಧಿಯವರು ಹೇಳಿದಂತೆ ನಿರುದ್ಯೋಗದ ಕಾರಣಕ್ಕಾಗಿ ಗಮನ ಸೆಳೆಯೋ ಪ್ರಯತ್ನವನ್ನು ಮಾಡಬೇಕು ಅಂತ ಅಷ್ಟೇ ಅಲ್ಲ, ಅವ್ರದ್ದು ಇಂಟೆನ್ಷನ್ ಬೇರೆಯೇ ಇತ್ತು. ಬೆಂಕಿ ಹಚ್ಚಬೇಕು ಅನ್ನುವಂಥ ಯೋಚನೆಯೂ ಕೂಡ ಅವ್ರದ್ದಾಗಿತ್ತು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಈ ಘಟನೆಯ ಮಾಸ್ಟರ್ ಮೈಂಡ್ ಯಾರು ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಅದಕ್ಕೆ ಕಾರಣಗಳಿದಾವೆ. ಮಾಸ್ಟರ್ ಮೈಂಡು ಅಂತಂದ್ರೆ ಯಾರ ನೇತೃತ್ವದಲ್ಲಿ ಈ ಕೃತ್ಯವನ್ನು ಎಸಗಲಾಯಿತು. ಸೊ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಲಲಿತ್ ಝಾ ಅನ್ನುವಂಥ ವ್ಯಕ್ತಿ. ಬಟ್ ಲಲಿತ್ ಝಾ ಮಾಸ್ಟರ್ ಮೈಂಡಾ?
ಸೊ ಇದರ ಬಗ್ಗೆ ಪೊಲೀಸರಿಗೆ ಒಂದು ಸಂಶಯ ಇದೆ. ಆ ಸಂಶಯಕ್ಕೆ ಕಾರಣ ಇದೆ. ಸಂಸತ್ ದಾಳಿಯ ಮಾಸ್ಟರ್ ಮೈಂಡ್ ಬಗ್ಗೆ ಪೊಲೀಸರಿಗೆ ಅನುಮಾನಗಳು ಸೃಷ್ಟಿಯಾಗಿದೆ. ಯಾಕೆ ಅಂತಂದ್ರೆ ಲಲಿತ್ ಝಾ ಹ್ಯಾಂಡ್ಲರ್ ಇರಬಹುದು, ಅಂದ್ರೆ ಇದೆಲ್ಲವನ್ನ ಕೂಡ ನಿಭಾಯಿಸಿದಂಥ ವ್ಯಕ್ತಿ ಇರಬೇಕು. ಮಾಸ್ಟರ್ ಮೈಂಡ್ ಅಂದ್ರೆ ಈ ಘಟನೆ ಅಥವಾ ಈ ಕೃತ್ಯ ಎಸಗೋದಕ್ಕೆ ಪ್ರೇರೇಪಣೆ ಕೊಟ್ಟು ಎಲ್ಲವನ್ನ ವ್ಯವಸ್ಥೆ ಮಾಡಿದವನು ಯಾರೋ ಬೇರೆಯವನು ಮಾಸ್ಟರ್ ಮೈಂಡ್ ಒಬ್ಬ ಇರಬಹುದು ಅನ್ನೋ ಪ್ರಾಥಮಿಕ ಶಂಕೆ ಪೊಲೀಸರಿಗಿದೆ. ಹ್ಯಾಂಡ್ಲರು ಲಲಿತ್ ಝಾ, ಆದರೆ ಮಾಸ್ಟರ್ ಮೈಂಡ್ ಇರ್ಲಿಕ್ಕಿಲ್ಲ ಅನ್ನೋ ಆಂಗಲ್ ಅಲ್ಲೂ ಕೂಡ ತನಿಖೆಯಾಗ್ತಾ ಇದೆ. ಅದಕ್ಕೆ ಕಾರಣ ಇದೆ. ಘಟನೆಯ ಹಿಂದೆ ವ್ಯವಸ್ಥಿತ ಪಿತೂರಿ ಇರಬಹುದು ಅನ್ನೋದು ಪೊಲೀಸರು ಭಾವಿಸಿರುವಂಥ ಯೋಚನೆ, ಅಥವಾ ಪೊಲೀಸರು ಆ ಆಂಗಲ್ ಅಲ್ಲಿ, ಆ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ವಿಚಾರಣೆಯ ವೇಳೆ ತನ್ನ ಬಾಸ್ನ ಬಗ್ಗೆ ಅಥವಾ ತನಗೊಬ್ಬ ಬಾಸ್ ಇರಬಹುದು ಅನ್ನೋದರ ಬಗ್ಗೆ ಈತ ಅಂದರೆ ಲಲಿತ್ ಝಾ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಲಲಿತ್ ಝಾ ಅಂತಂದ್ರೆ ಈತನೇ, ಇದೇ ವ್ಯಕ್ತಿ ನೋಡ್ತಾ ಇದ್ದೀರಿ ಆತನೇ. ಇನ್ನು ಪಶ್ಚಿಮ ಬಂಗಾಳ, ಈ ಲಲಿತ್ ಝಾ ಮೂಲತಃ ಬಿಹಾರ, ಆದರೆ ಕಳೆದ 2 ದಶಕಗಳಿಂದ 20 ವರ್ಷದಿಂದ ಕೋಲ್ಕತ್ತಾದಲ್ಲಿ ನೆಲೆಸಿದ್ದಾನೆ. ಸೊ ಈತ ಪಶ್ಚಿಮ ಬಂಗಾಳದ ಈತನ ಕನೆಕ್ಷನ್ಗಳ ಬಗ್ಗೆ ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ. ಈತನಿಗೆ ಅಲ್ಲಿ ಯಾರ ಜೊತೆ ಸಂಪರ್ಕ ಇತ್ತು, ಪಶ್ಚಿಮ ಬಂಗಾಳದ ಒಂದು MLA ಜೊತೆಗೆ ಈತ ಕಾಣಿಸಿಕೊಂಡಿರುವಂಥ ಫೋಟೋ ವೈರಲ್ ಆಗಿತ್ತು. ಸೊ ಅಂಥದ್ದೇನಾದರೂ ರಾಜಕೀಯ ಕನೆಕ್ಷನ್ ಇದೆಯಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಅನುಮಾನ ಮೂಡ್ತಾ ಇರೋದು, ಇಲ್ಲಿ ಆರೋಪಿಗಳು ಅಥವಾ ಲಲಿತ್ ಝಾ ನಮ್ಮ ವಿಚಾರಧಾರೆ ಅಥವಾ ನಮ್ಮ ಸಮಸ್ಯೆ ಇದನ್ನು ದೇಶದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಬೇಕಿತ್ತು, ಅದಕ್ಕೆ ಈ ಕೃತ್ಯ ಎಸಗಿದ್ವಿ. ಓಕೆ, ಹಂಗಿದ್ರೆ ಸಾಕ್ಷ್ಯನಾಶ ಯಾಕೆ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ? ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸಾಕ್ಷ್ಯನಾಶ ನನ್ನ ಉದ್ದೇಶ ಗಮನ ಸೆಳೆಯೋದಷ್ಟೇ ಆಗಿತ್ತು ಅಂತಾದರೆ ಮೊಬೈಲ್ಗಳನ್ನೆಲ್ಲ ಕೊಂಡೋಗಿ ಸುಟ್ಟು ಹಾಕಿದ್ದಾರೆ. ಸಾಕ್ಷ್ಯನಾಶ ಆಗಿದೆ. ಇಂಟೆನ್ಷನಲಿ ಮೊಬೈಲ್ಗಳನ್ನು ಎಸೆಯಲಾಗಿದೆ. ಅಂದರೆ ಯಾರೋ ಹೊರಗಿನವರು ಇವರಿಗೆ ಗೈಡ್ ಮಾಡ್ತಾ ಇದ್ರಾ ಅನ್ನೋದು ಪೊಲೀಸರನ್ನ ಕಾಡ್ತಾ ಇರುವಂಥ ಪ್ರಶ್ನೆ. ಜೊತೆಗೆ ವಿದೇಶಿ ಫಂಡಿಂಗ್ ಏನಾದರೂ ಆಗಿತ್ತಾ ಅನ್ನೋದರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ. ನನ್ನ ಉದ್ದೇಶ ಇಷ್ಟೇ ಇತ್ತು ಅಂತ ಅನ್ಕೊಳ್ಳೋಣ. ನಾನೊಬ್ಬ ನಿರುದ್ಯೋಗಿ, ನನಗೊಂದಿಷ್ಟು ಸಮಸ್ಯೆ ಇದ್ದಾವೆ, ಅಥವಾ ದೇಶದಲ್ಲಿ ನನ್ನಂತೆ ಬಹಳ ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅವರ ಧ್ವನಿಯಾಗಬೇಕು, ನಾನು ಆ ಸಮಸ್ಯೆ ದೇಶದಲ್ಲಿ ಚರ್ಚೆಯಾಗಬೇಕು ಅಂತಾಗಿದ್ರೆ ನಾನು ಸಾಕ್ಷ್ಯನಾಶ ಮಾಡಿದ್ಯಾಕೆ? ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕ ಅಥವಾ ಬೇರೆ ಯಾರನ್ನಾದರೂ ರಕ್ಷಿಸುವಂಥ ಉದ್ದೇಶ ಈ ಸಾಕ್ಷ್ಯನಾಶದ ಹಿಂದಿದೆಯಾ? ಸೊ ಇದು ಈಗ ಪೊಲೀಸರನ್ನ ಕಾಡ್ತಾ ಇರುವಂಥ ಪ್ರಶ್ನೆ. ಇವತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ. ಯಾರಿದ್ದಾರೆ ಇದರ ಹಿಂದೆ ಅನ್ನೋದು ಬಯಲಾಗತ್ತೆ ಅಂತ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಮಾತನಾಡಿದ್ದೇನು ನೋಡೋಣ. ಇವತ್ತು ಸಂಸತ್ ಮೇಲೇನೋ ದಾಳಿ ಆಯಿತು. ಇದರ ತನಿಖೆಯನ್ನು ಸ್ಪೀಕರ್ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ಪಾರ್ಲಿಮೆಂಟಿಗೆ ಸ್ಪೀಕರು ಮತ್ತು ರಾಜ್ಯಸಭಾದ ಅಧ್ಯಕ್ಷರು ವಾರಸುದಾರರು. ಅದಕ್ಕಾಗಿ ಅವರು ಸದನದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ, ಅತ್ಯಂತ ಗಂಭೀರವಾದಂಥ ತನಿಖೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ. ರಾಷ್ಟ್ರೀಯ ತನಿಖಾ ದಳದ ಹಲವಾರು ಏಜೆನ್ಸಿಗಳು ಮತ್ತು ಪಾರ್ಲಿಮೆಂಟಿನ ಒಳಗಿರುವಂಥ ಭದ್ರತಾ ವ್ಯವಸ್ಥೆ ಪಾರ್ಲಿಮೆಂಟಲ್ಲಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟು ನಡೀತಾ ಇದ್ದಂಥ ಕಾರಣಕ್ಕಾಗಿ ಒಂದು ದಿನ ಮಧ್ಯಾಹ್ನ ಮೇಲೆ ಫರೆನ್ಸಿಕ್ ತನಿಖೆಯನ್ನು ಮಾಡೋದಕ್ಕೆ ಅವರು ಬಂದಿದ್ದರು. ಅದಾದಮೇಲೆ ನಿರಂತರವಾಗಿ ಪಾರ್ಲಿಮೆಂಟ್ ನಡೀತಾ ಇತ್ತು. ಎಲ್ಲ ಅಧಿಕಾರಿಗಳು ಅವರ ತಂಡ ಪಾರ್ಲಿಮೆಂಟಿನ ಒಳಗೆ ಬರೋದು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಕಷ್ಟ ಆಗಿತ್ತು. ಆದರೆ ಇವತ್ತು ಮತ್ತು ನಾಳೆ ರಜೆ ಇದೆ. ಈ ರಜೆಯ ಸಂದರ್ಭದಲ್ಲಿ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ತನಿಖೆ ಒಂದು ಕಡೆ ಸಾಗ್ತಾ ಇದೆ. ಆ ದೆಹಲಿಯ ಭದ್ರತಾ ಲೋಪದ ವಿಚಾರಕ್ಕೆ ಅಂದರೆ ಸಂಸತ್ ಭವನದ ಭದ್ರತಾ ಲೋಪಕ್ಕೆ ಸಂಬಂಧಿಸಿ ಇದರಲ್ಲಿ ಒಬ್ಬ ಆರೋಪಿ ಕರ್ನಾಟಕದ ಮನೋರಂಜನ್ ಕುಟುಂಬಕ್ಕೆ ಅಧಿಕಾರಿಗಳು ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಕ್ಷರಶಃ ದಿಗ್ಬಂಧನದ ಪರಿಸ್ಥಿತಿಗೆ ಮನೋರಂಜನ್ ಕುಟುಂಬ ಸಿಲುಕಿದೆ. ತನಿಖೆಯ ನಡುವೆ ಆರೋಪಿಗಳ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ. ಅವರ ಮಕ್ಕಳು ಮಾಡಿರೋ ತಪ್ಪಿಗೆ ಹೆತ್ತವರು, ಮನೆಯ ಸದಸ್ಯರು
ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮನೋರಂಜನ್ ಕುಟುಂಬಕ್ಕೆ ಗುಪ್ತಚರ ಇಲಾಖೆ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದೆ. ಮೈಸೂರು ಬಿಟ್ಟು ಹೋಗಬೇಡಿ ಅಂತ ಸೂಚನೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಅನಾಮಧೇಯ ಕರೆಗಳೇನಾದರೂ ಬಂದರೆ ಅದರ ಬಗ್ಗೆ ಮಾಹಿತಿ ಕೊಡಿ ಅನ್ನೋ ಆದೇಶ ಮಾಡಿದ್ದಾರೆ. ಮನೆಯ ಪತ್ರಿಕೆ, ಪುಸ್ತಕ, ವಸ್ತುಗಳು ಇದ್ಯಾವುದನ್ನು ಕೂಡ ಮಾರಾಟ ಮಾಡಬಾರದು. ಜೊತೆಗೆ ಮನೆಗೆ ಯಾವ ಸಂಬಂಧಿಕರು ಕೂಡ ಬರುವಂತಿಲ್ಲ ಅಂತ ಅಧಿಕಾರಿಗಳು ಮನೋರಂಜನ್ ಅವರ ಕುಟುಂಬಸ್ಥರಿಗೆ ಅಂದರೆ ದೇವರಾಜ್ ಗೌಡರು ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ನಿಮ್ಮ ಮನೆಗೆ ಹೊರಗಿನವರು ಯಾರು ಬರೋದು ಬೇಡ, ಅನಾಮಧೇಯ ಫೋನ್ ಬಂದರೆ ರಿಸೀವ್ ಮಾಡಿ, ಮಾತಾಡಿ, ಬಟ್ ಆ ಮಾಹಿತಿ ನಮಗೆ ಕೊಡಿ. ಜೊತೆಗೆ ಮನೆಯಲ್ಲಿದ್ದಂಥ ವಸ್ತುಗಳೇನಿದ್ದಾವೆ ಅದನ್ನು ಯಾವ ಕಾರಣಕ್ಕೂ ಕೂಡ ಮಾರಾಟ ಮಾಡಬಾರದು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಒಂದು ಪ್ರಶ್ನೆ ಕಾಡ್ತಾ ಇರೋದು, ಅದು ಯಾವುದು ಅಂತಂದರೆ ಸಂಸದ ಪ್ರತಾಪ್ ಸಿಂಹ ಅವರ ಮೌನ. ಯಾಕೆಂತಂದರೆ ಅವರ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಲಾಗ್ತಾ ಇದೆ. ನೇರ ಪ್ರಶ್ನೆಗಳನ್ನು ಕೆಲ ಕಾಂಗ್ರೆಸ್ನ ನಾಯಕರು ಕೇಳ್ತಾ ಇದ್ದಾರೆ, ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ. ಪ್ರತಿಭಟನೆ ಒಂದು ಕಡೆ ನಡೀತಾ ಇದೆ, ಮೈಸೂರು, ಕೊಡಗು, ಬೆಂಗಳೂರು ಎಲ್ಲ ಕಡೆ ಪ್ರತಿಭಟನೆ ಆಗಿದೆ. ಆರೋಪಗಳ ಸುರಿಮಳೆ ಎಲ್ಲಿವರೆಗೆ ಅಂತಂದರೆ ಪ್ರತಾಪ್ ಸಿಂಹ ಏನು ಪಾಸ್ ಕೊಟ್ಟಿದ್ದಾರೆ, ಆ ಆರೋಪಿಗಳು ಪ್ರತಾಪ್ ಸಿಂಹ ಅವರ ಬಹಳ ಸಮೀಪದವರು, ಬಹಳ ಹತ್ತಿರದವರು, ಪ್ರತಾಪ್ ಸಿಂಹ ಅವರ ನಿಕಟವರ್ತಿಗಳು, ಸಹಚರರು, ಪ್ರತಾಪ್ ಸಿಂಹ ಅವರ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ತಾ ಇದ್ದವರು ಅನ್ನೋ ಆರೋಪವನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿ ಬಹಳ ಜನ ಮಾಡ್ತಾ ಇದ್ದಾರೆ. ಬಟ್ ಯಾವುದಕ್ಕೂ ಕೂಡ ಪ್ರತಾಪ್ ಸಿಂಹ ಉತ್ತರ ಕೊಡ್ತಾ ಇಲ್ಲ. ಪಾಸ್ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಸಂಸದ ಪ್ರತಾಪ್ ಸಿಂಹ. ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇದ್ರು ಕೂಡ ಪ್ರತಾಪ್ ಸಿಂಹ ಅವ್ರದ್ದು ಇವತ್ತು ಕೂಡ 4 ಟ್ವೀಟ್ ಮಾಡಿದ್ದಾರೆ, 4 ಫೇಸ್ಬುಕ್ ಸ್ಟೇಟಸ್ ಹಾಕಿದ್ದಾರೆ. ಬಟ್ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ, ಸ್ಟೇಟಸ್ ಇಲ್ಲ. ಅವರ ಕಮೆಂಟ್ ಸೆಕ್ಷನಲ್ಲಿ ಬಹಳ ಜನ ಇದೇ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇದಕ್ಕೆ ಯಾಕೆ ಮಾತಾಡಿಲ್ಲ, ಇದಕ್ಕೆ ಯಾಕೆ ಯಾವುದಕ್ಕೂ ರಿಪ್ಲೈಯೂ ಮಾಡಿಲ್ಲ. 4 ಸ್ಟೇಟಸ್ಸು ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರಿಗೆ ಬರ್ಡೇ ವಿಶ್ ಮಾಡಿ ಹಾಕಿರುವಂಥ ಸ್ಟೇಟಸ್ಸು ಸೇರಿ. ಬಟ್ ಈ ವಿಚಾರ ಇದೆಯಲ್ಲ, ಇಲ್ಲಿ ಅವರನ್ನು ನೇರವಾಗಿ ಅವರ ವಿರುದ್ಧ ಆರೋಪ ಮಾಡ್ತಾ ಇದ್ರು ಕೂಡ ಉತ್ತರ ಕೊಟ್ಟಿಲ್ಲ. ಪಾಸ್ ಲೋಪದ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾನೇ ಇಲ್ಲ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆಗೆ ಅಥವಾ ಅವರಿಂದ ವಿವರಣೆಯನ್ನು ಪಡ್ಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಿದ್ದಾರೆ. ಅಂದರೆ ತನಿಖೆಯ ಮುಂದಿನ ಹಂತದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಪಾಸ್ ಕೊಟ್ಟಿರೋರು, ಅವರ ಕಚೇರಿಯಿಂದ ಪಾಸ್ ಕೊಟ್ಟಿರೋದ್ರಿಂದ ಅವರಿಂದಲೂ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಈ ವಿಚಾರ ಈಗ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ಪ್ರತಾಪ್ ಸಿಂಹ ಅವರ ಮೌನ ಅಥವಾ ಪ್ರತಾಪ್ ಸಿಂಹ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ ಅನ್ನುವಂಥ ವಿಚಾರ, ಇದೆಲ್ಲವೂ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ಇವತ್ತು ಕಾಂಗ್ರೆಸ್ನ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಮಾತನಾಡಿದ್ದಾರೆ. ಆ ನಂತರ ಸಿ ಟಿ ರವಿ ಅದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಿಸಿ ಸಿ ಟಿ ರವಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಅವರು ಮಾತನಾಡಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. The opposition is politicizing the parliament issue, security issue. Only BJP and the Home Minister and Prime Minister is politicizing. Home Minister is telling it is the issue of the parliament under the speaker. What exactly the Delhi police has given in the court? It is a terror attack. Delhi police is under Home Minister of India, isn't it? Delhi police is giving an affidavit in the court that it is a terror attack. We didn't politicize. We didn't make it as a terror attack. We told it is a serious security lapse from the government side. You people told us that this building is going to be one of the most secure place in the world and spend huge money during this economical crisis period. Then what we witnessed was, without a minimum security, this issue had happened. ಈ ಒಂದು ಘಟನೆ ಇದೇನೋ ಯಾರೋ ತಿಳಿಗೇಡಿಗಳು ಮಾಡಿದಂಥ ಘಟನೆ ಅಲ್ಲ. ಇದು ಭಾಳ ಪ್ಲ್ಯಾಂಡ್ ಆಗಿ ವ್ಯವಸ್ಥಿತವಾಗಿ ಭಾರತದ ಪ್ರಜಾಪ್ರಭುತ್ವಕ್ಕೆ, ಭಾರತದ ಪ್ರಜಾಪ್ರಭುತ್ವದ ಮಂದಿರಕ್ಕೆ ಕಳಂಕ ತರಲಿಕ್ಕೆ ಮಾಡಿದ್ದಾರೆ. ಮತ್ತು ಇದರಲ್ಲಿ ಅನಗತ್ಯವಾದಂಥ ರಾಜಕಾರಣವನ್ನು ಮಾಡಬಾರ್ದು ಅನ್ನುವಂಥದ್ದು ನಾನೊಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಹಲವು ಬಾರಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಾನು ಮನವಿಯನ್ನು ಮಾಡಿದ್ದೇನೆ. ಹಾಗಾಗಿ ಆ ಸಂದರ್ಭದಲ್ಲಿಯೂ ಸಹಿತ
ಅನೇಕ ಘಟನೆಗಳೇನು ನಡೆದಾವ, ಭಾಳಷ್ಟು ಘಟನೆಗಳು ನಡೆದಾವ. 1974ರಿಂದ ರೆಕಾರ್ಡ್ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲಂತೂ ಒಂದು ಸರ್ತೆ ಒಬ್ಬರು ಪಿಸ್ತೂಲ್ ತೊಗೊಂಡು ಎಂಟ್ರಿ ಆಗಿದ್ದಾರೆ. ನಾನು ಇದನ್ನು ಲೋಕಸಭೆಯ ರೆಕಾರ್ಡ್ದಲ್ಲಿಯೂ ಹೇಳಿದ್ದೇನೆ. ಡ್ಯಾಗರ್ ತೊಗೊಂಡು ಎಂಟ್ರಿ ಆಗಿದ್ರು. ಇಬ್ಬರು ಜಿಗದಿದ್ದರು ಒಳಗಡೆ. ಕಂಟಿನ್ಯೂಸ್ 2 ದಿವಸ, 10ನೇ ತಾರೀಕು ನವೆಂಬರ್ದಲ್ಲಿ, 10ನೇ ತಾರೀಕು 1991ರಲ್ಲಿ ಮತ್ತು 11ನೇ ತಾರೀಕು 2 ದಿವಸ ಒಬ್ಬನೇ MP ಪಾಸ್ನಿಂದನೂ ಜಿಗಿದಿದ್ದರು. ನಾವು MP ಹೆಸರು ಹೇಳಕ್ಕೆ ಹೋಗಿಲ್ಲ, ಯಾರು ಪಾಸ್ ಕೊಟ್ಟಿದ್ರು. ಯಾಕಂದರೆ ವಿ ಡೋಂಟ್ ವಾಂಟ್ ಟು ಮೇಕ್ ಪಾಲಿಟಿಕ್ಸ್ ಔಟ್ ಆಫ್ ಇಟ್. ನಾವು ಅದನ್ನು ಅತ್ಯಂತ ಸಂವೇದನಾಶೀಲವಾಗಿ ನಾವು ಇದನ್ನು ತೆಗೆದುಕೊಂಡಿದ್ದೇವೆ. ಸನ್ಮಾನ್ಯ ಸ್ಪೀಕರ್ ಅವರು ತಕ್ಷಣ ಇದರ ಸಂಪೂರ್ಣವಾದಂಥ ತನಿಖೆಯನ್ನು ಹೈ ಲೆವೆಲ್ ಎನ್ಕ್ವೈರಿ, ಉಚ್ಚ ಸ್ತರೀಯ ಜಾಂಚ್ ಆಗಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಪ್ರಕಾರ ಡೆಲ್ಲಿ ಪೊಲೀಸರು ಅತ್ಯಂತ ಹೈಯೆಸ್ಟ್ ಲೆವೆಲ್ದಲ್ಲಿ ಇದರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಘಟನೆ ಬಗ್ಗೆ ಮುಂದೆ ಘಟನೆಗಳು ಪುನರಾವರ್ತಿ ಆಗಲಾರಂತೆ ಹೊಸ ಪಾರ್ಲಿಮೆಂಟ್ನಲ್ಲಿ DG CRPF ಅವರ ನೇತೃತ್ವದಲ್ಲಿ ಮುಂಜಾಗ್ರತೆ ಕ್ರಮ ಫರ್ದರ್ ಏನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಕೆಲಸಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇದನ್ನು ಪೊಲಿಟಿಕಲ್ಲಾಗಿ ಯೂಸ್ ಮಾಡಲಿಕ್ಕೆ ಹೋಗುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ರೀತಿ ನೀತಿ ಏನಿದೆ, ಇದರ ಬಗ್ಗೆ ನಮಗೆ ಭಾಳ ದುಃಖ ಇದೆ. ನಾನು ಇನ್ನೂ ಕಟುವಾದ ಶಬ್ದದಲ್ಲಿ ಅವರನ್ನು ಖಂಡಿಸ್ಬೋದು, ಆದರೆ ನಾವು ಇದನ್ನು ಪೊಲಿಟಿಕಲ್ಲಾಗಿ ಮಾಡಲಿಕ್ಕೆ ನಮ್ಮದು ಎಳ್ಳಷ್ಟು ಇಲ್ಲ. ಮೊದಲು ಮಾಡಿಲ್ಲ. ನಾವು ಟೆರರಿಸ್ಟ್ ಇನ್ಸಿಡೆಂಟದ ಸಂದರ್ಭದಲ್ಲಿ ಯಾವತ್ತೂ ನಾವು ಮಾಡಿಲ್ಲ. ಅವರಿಗೆ ಊರಿನವರು ಅಂತ ಹೇಳಿದಾಗ, ಈಗ ನೀವೇ ಫೋನ್ ಮಾಡಿ ನಮ್ಮ ಊರಿನವ್ರು ಬರ್ತಾರೆ, ಪಾರ್ಲಿಮೆಂಟ್ ನೋಡ್ತಾರೆ, ಒಂದು ಪಾಸ್ ಕೊಡಿ ಅಂತ ಕೇಳಿದ್ರೆ ಕೊಡ್ತೀರಿ. ನಾನೇ ಇದ್ದರೂ ಅವ್ರ ಜಾಗದಲ್ಲಿ ನಾನು ಕೂಡ ಕೊಡಿಸ್ತಿದ್ದೆ. ಇಷ್ಟಾದ್ಮೇಲೂ ಭದ್ರತಾ ಲೋಪ ಆಗಿರೋದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ. ಪಾಸಿಗೆ ಶಿಫಾರಸ್ಸು ಮಾಡಬೇಕಾದ್ರೆ ನಮ್ಮ ಹತ್ರ ನೋಡಿದ ತಕ್ಷಣ ಈ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅನ್ನುವಂಥ ಸ್ಕ್ಯಾನರ್ ಇಲ್ಲ. ನೋಡ್ತಿದ್ದಂತೆಯೇ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅಂತ ಗುರುತು ಹಚ್ಚುವಂಥ ಐ ಸ್ಕ್ಯಾನರ್ ಯಾರ ಹತ್ರವೂ ಇಲ್ಲ. ಏನಾರು ಘೋಷಿತ ಅಪರಾಧಿಗೆ ಇವರು ಶಿಫಾರಸ್ಸು ಮಾಡಿದರೆ ಅಪರಾಧ ಆಗತ್ತೆ. ಅವು ಯಾರೋ ಈ ಹಿಂದೆನೇ ಭಯೋತ್ಪಾದಕ ಚಟುವಟಿಕೆಯಲ್ಲಿದ್ದಾನೆ, ಒಬ್ಬ ಘೋಷಿತ ಅಪರಾಧಿ, ಜಗತ್ತಿಗೆ ಗೊತ್ತಿದೆ ಅವನ ಬಗ್ಗೆ. ಅಂಥ ಘೋಷಿತ ಅಪರಾಧಿಯ ಬಗ್ಗೆ ಏನಾದರೂ ಶಿಫಾರಸ್ಸು ಮಾಡಿದ್ರೆ ಅಪರಾಧ ಆಗುತ್ತೆ. ಊರಿನವರು ಪಾರ್ಲಿಮೆಂಟ್ ನೋಡಬೇಕು, ಪಾಸ್ ಕೊಡಿ ಅಂತ ಕೇಳಿದ್ರೆ ನಾನು ಕೊಡ್ತೀನಿ, ನೀವು ಕೊಡ್ತೀರಿ, ಸಿದ್ದರಾಮಯ್ಯನವರು ಕೊಡ್ತಾರೆ. ಮತ್ತು ನಾವು ವಿಧಾನಸೌಧ ನೋಡಬೇಕು ಅಂತ ಬಂದಾಗ 106 ಜನರಿಗೆ ಕೊಡಿಸಿದ್ದೀವಿ. ವಿಧಾನಸೌಧ ನೋಡೋಕೆ ಬಂದಿದ್ದಾರೆ, ನಮ್ಮೂರ ಕಡೆಯವರು ಕೊಡ್ರಿ ಅಂತ ಕೊಡಿಸಿದ್ದೀವಿ, ಬಿಡಿಸಿದ್ದೀವಿ. ಅದ್ರಲ್ಲಿ ಒಳ್ಳೆಯವನು ಯಾರು ಕೆಟ್ಟವನು ಯಾರು ನಮಗೆ ಸಂಬಂಧ ಇಲ್ಲ. ಆದರೆ ಭದ್ರತಾ ಲೋಪ ಅಂತೂ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯ. ಇದು ಹಿಂದ್ಗಡೆ ಇರುವಂಥ ಶಕ್ತಿಗಳು ಯಾವ್ಯಾವುದು, ಯಾರ್ಯಾವ ಜೊತೆ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಮೇಲ್ನೋಟಕ್ಕೆ ಕಾಂಗ್ರೆಸ್ಸು ಸಕ್ರಿಯವಾದ ರೀತಿಯನ್ನು ಗಮನಿಸಿದಾಗ ಇದೊಂದು ಟೂಲ್ ಕಿಟ್ ಪೊಲಿಟಿಕ್ಸ್ ಇರ್ಬೋದೇನೋ ಅನ್ನುವಂಥ ಅನುಮಾನ ಬರ್ತಾ ಇದೆ. ಮತ್ತು ವಿಷಯಾಂತರ ಮಾಡುವಂಥ ಒಂದು ಷಡ್ಯಂತ್ರ. ಈಗ ನೋಡಿ, ಈಗ ನೋಟಿಂದು ದಿನ ನೀವೆಲ್ಲ ನೋಟಿನ ತೋರಿಸ್ತಾ ಇದ್ರಿ, ಮರ್ತೇ ಹೋಗ್ಬಿಡ್ತದು, ಪಕ್ಕಕ್ಕೆ ಹೋಯ್ತು. ಕಡಿಮೆನಾ ದುಡ್ಡು? ಕಡಿಮೆನಾ? ಇದ್ರ ಬಗ್ಗೆ ಒಂದು ಶಬ್ದ ರಾಹುಲ್ ಗಾಂಧಿ ಚಕಾರ ಎತ್ತಲಿಲ್ಲ. ಯಾಕೆ IT ದಾಳಿ, CBI ದಾಳಿನ, ED ದಾಳಿನ ಕಂಡ್ರೆ ಕಾಂಗ್ರೆಸ್ ಭಯಗೊಳ್ತಿತ್ತು ಅನ್ನೋದ್ರ ಸತ್ಯ ಈಗ ಅರ್ಥ ಆಯ್ತಲ್ಲ. ನನಗನ್ಸುತ್ತೆ ಅವನು ಎಂಥ ಧೀರಜ್ ಸಾವು ಅಂತ 106 ಜನ ಧೀರಜ್ ಸಾವುಗಳು ಕಾಂಗ್ರೆಸ್ನವ್ರ ಹತ್ರ ಇದ್ದಾರೆ. ಒಬ್ಬೊಬ್ಬನ ರೈಡ್ ಆದರೂ ಇಂಥ 100 ಕೋಟಿ ರೂಪಾಯಿ ಪತ್ತೆ ಆಗ್ತವೆ. ಇಂಥ 106 ಕೋಟಿ ಒಬ್ಬ ಧೀರಜ್ ಸಾವು ಅಲ್ಲ, ಇಂಥ 106 ಧೀರಜ್ ಸಾವು ಇದ್ದಾರೆ. ಇವೆಲ್ಲ ಲೋಕಸಭಾ ಚುನಾವಣೆಗೋಸ್ಕರನೇ ಸಿದ್ಧತೆ ಮಾಡಿ ತಯಾರು ಮಾಡಿಟ್ಟಿರ್ತಕ್ಕಂಥ ಹಣ ಅಂತಕ್ಕಂಥ ನನಗೆ ಅನುಮಾನ ಬರ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಮಾಡಿ BJPಯನ್ನು ಸೋಲಿಸಬೇಕು, ಮತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸ್ಬೇಕು ಅಂಥೇಳಿ ಒಂದು ಕಡೆ ಅಪಪ್ರಚಾರ,
ಇನ್ನೊಂದು ಕಡೆ ಕಳ್ಳಹಣ, ಎಲ್ಲದರ ಬಳಕೆ, ಇನ್ನೊಂದು ಕಡೆ ವಿದೇಶಿ ಶಕ್ತಿಗಳ ಜೊತೆಗೂ ಕೂಡ ಶಾಮೀಲಾಗಿರುವಂಥ ಒಂದು ಸಂಶಯ ವ್ಯಕ್ತ ಆಗ್ತಾ ಇದೆ. ಇದರೆಲ್ಲರ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿ ಈ ಎಲ್ಲ ಚಟುವಟಿಕೆಗಳು ನಡೆದಿರ್ಬೋದು ಅನ್ನೋದು ನನಗಿರುವ ಸಂಶಯ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.